ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲಡ್ಕ. ಮರಳಿ ಯತ್ನವ ಮಾಡು, ಗುರಿಯ ನೈದದೊಡೊಮ್ಮೆ ಮರಳಿ ನೀನುಜ್ಜುಗಿಸು. ಕರಯುಕ್ತಿ ಪೆರಿಯೋ ದೈವ ಕರುಣಿಸಿಯೋ, ಕರುಮರಣ ಸಂಧಿಸಿಯೋ ಕೈಗೂಡಬಹುದು ಗುರಿ. ಪರವೇಡದುಜ್ಜುಗಿಸು ಮಂಕುತಿಮ್ಮ. ಅಂದ್ರೆ ಏನರ್ಥ? ನೀನು ಗುರಿಯನ್ನ ತಲುಪದೇ ಇದ್ರೆ ಒಂದು ಬಾರಿ ಹಿಂದೆ ತಿರುಗಿ ನೋಡು, ಮತ್ತೆ ಪ್ರಯತ್ನವನ್ನ ಮಾಡು. ಅದು ನಿನ್ನ ಬುದ್ಧಿ ಆಗಿರಬಹುದು, ಯುಕ್ತಿಯಿಂದ ಆಗಿರಬಹುದು, ದೈವದ ಕೃಪೆಯಿಂದ ಕೂಡ ಆಗಿರಬಹುದು, ಹಿಂದಿನ ಕರ್ಮಗಳ ಋಣ ತೀರಿದಾಗ್ಲೂ ಆಗಿರಬಹುದು. ಗುರಿ ಸಾಧನೆ ಆಗತ್ತೆ. ಆದ್ರೆ ನಿರಾಶರಾಗದೆ ನಿರಂತರವಾಗಿ ಪ್ರಯತ್ನವನ್ನ ಮಾಡೋದು ಮುಖ್ಯ. ಯಾಕಪ್ಪ ಮುಮ್ತಾಜ್ ಫುಲ್ ಮೋಟಿವೇಶನ್ ಸ್ಪೀಕರ್ ಆಗಿ ಕೂತಿದ್ದಾಳೆ ಅಂತ ಅನ್ಕೊಂಡ್ರಾ? ಮೋಟಿವೇಶನಲ್ ಲೈನ್ಸ್ ಬರೋದಕ್ಕೆ ಒಬ್ರು ನನಗೆ ಇಲ್ಲಿ ಒಂದು ಪ್ರೇರೇಪಣೆಯನ್ನು ನೀಡಿದ್ದಾರೆ. ತಮ್ಮನೇನಲ್ಲಿ ನಿಮಗೊಂದು ಸ್ವಲ್ಪ ಅರ್ಥ ಆಗಿರಬಹುದು, ಆದ್ರೆ ಒಂದಷ್ಟು ಸೂಕ್ಷ್ಮ ವಿಚಾರಗಳು ಕೂಡ ಇದಾವೆ. ಅದನ್ನ ಇವತ್ತಿನ ಈ ಸ್ಪಾಟ್ಲೈಟ್ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಹೋಗೋಣ. ಅದಕ್ಕೂ ಮೊದಲು ನೀವು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದಿದ್ರೆ ದಯವಿಟ್ಟು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ಮಂಗಳವಾರ ವಿದೇಶ ಮಂತ್ರಿ ಅಂದ್ರೆ ಯಾವಾಗ್ಲೂ ಕೂಡ ವಿದೇಶದಲ್ಲಿ ಹಾರಾಡ್ತಾ ಇರ್ತಾರಲ್ವಾ, ಹಾಗಾಗಿ ವಿದೇಶ ಮಂತ್ರಿ ರಾಹುಲ್ ಇಟಲಿ ನಮ್ಮ ಕರ್ನಾಟಕದ ಕಡೆಗೆ ರಪ್ ಅಂತ ಹೋದಂತಹ ವಿಚಾರ ನಿಮಗೆ ಗೊತ್ತೇ ಇದೆ. ತಮಿಳುನಾಡು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮತ್ತೆ ದೆಹಲಿಗೆ ಹೋಗೋರಿದ್ರು. ಸೊ ಅದಕ್ಕೆ ಮೈಸೂರು ವಿಮಾನ ನಿಲ್ದಾಣಕ್ಕೆ ಬರ್ತಾರೆ, ಅಲ್ಲಿಂದ ಮತ್ತೆ ದೆಹಲಿಗೆ ಹೋಗ್ತಾರೆ. ಸೊ ಆ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ಲಿ, ನಮಗೆ ಅದು ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಆಗಿರಬಹುದು, ಆದ್ರೆ ಡಿ.ಕೆ. ಶಿವಕುಮಾರ್ ಅವರ ಪಾಲಿಗೆ ಅದು ಅಮೃತ ಗಳಿಗೆ, ಪ್ರಿಷಿಯಸ್ ಮೊಮೆಂಟ್ಸ್ ಅಲ್ವಾ. ಸೊ ಆ ಸಂದರ್ಭದಲ್ಲಿ ಅಲ್ಲೇ ರನ್ವೇನಲ್ಲೇ ನಿಂತ್ಕೊಂಡು ರಾಹುಲ್ ಇಟಲಿ ಸಿದ್ದರಾಮಯ್ಯ ಹಾಗೆ ಡಿ.ಕೆ. ಶಿವಕುಮಾರ್ ಅವರ ಜೊತೆಗೆ ಮಾತಾಡ್ತಾರೆ. ಇಬ್ಬರನ್ನ ಒಟ್ಟಿಗೆ ನಿಲ್ಲಿಸಿ ಒಂದ್ ಸ್ವಲ್ಪ ಹೊತ್ತು ಮಾತಾಡಿದ್ರಂತೆ. ಅದಾದ ಮೇಲೆ ಇಬ್ರು ಪ್ರತ್ಯೇಕವಾಗಿ ಮಾತಾಡಿದ್ರಂತೆ. ಆ ರನ್ವೇನಲ್ಲಿ ನಿಂತ್ಕೊಂಡು ಎಷ್ಟು ಅಂತ ಮಾತಾಡಿರ್ಬಹುದು? ಜಾಸ್ತಿ ಅಂದ್ರೆ 5 ನಿಮಿಷ, ಅಷ್ಟು ಇರ್ಲಿಕ್ಕಿಲ್ಲ. ಇಲ್ಲಿ ಎಷ್ಟು ಬೇಜಾರಾಗುತ್ತೆ ಅಂತಂದ್ರೆ, ನಮ್ಮ ಕರ್ನಾಟಕವನ್ನ ರಾಹುಲ್ ಇಟಲಿ ಎಲ್ಲಿ ಇಟ್ಟಿದ್ದಾರೆ ಅನ್ನುವಂಥದ್ದನ್ನ ನೋಡಿ. ಅವರೊಂಥರ ಈ ನೀವು ಸೂ ಫ್ರಮ್ ಸೋ ಸಿನಿಮಾ ನೋಡಿರ್ಬಹುದು. ಸೂ ಫ್ರಮ್ ಸೋ ಸಿನಿಮಾ ನೋಡಿದ್ರೆ ನಿಮಗೆ ಅದರಲ್ಲಿ ಭಾವ ಬಂದರೋ ಭಾವ ಬಂದರೋ ಗೊತ್ತಲ್ವಾ. ಸೊ ಅವರನ್ನು ನೋಡಿದಾಗ ಆಗತ್ತೆ, ನಾನೆಲ್ಲ ಮಾಡಿದ್ದೀನಿ, ನಾನು ಪಕ್ಷವನ್ನು ನಡೆಸ್ತಾ ಇದ್ದೀನಿ ಅನ್ನೋ ಥರ, ಫುಲ್ಲು ಬ್ಯುಸಿ ಇದ್ದೀನಿ ಅನ್ನೋ ಥರ ಆಡ್ತಾರೆ. ಆದ್ರೆ ಹೋದಲ್ಲಿ ಬಂದಲ್ಲಿ ಸೋಲು, ಹೋದಲ್ಲಿ ಬಂದಲ್ಲಿ ವಿಫಲ. ಬಿಟ್ರೆ ಮಾಡೋದು ಏನು ಇಲ್ಲ, ಮಾಡಿದ್ದು ಏನು ಇಲ್ಲ, ಬರೀ ಬಿಲ್ಡಪ್. ಕರೆಕ್ಟ್ ಅಲ್ವಾ? ಇಲ್ಲಿ CM ಗೊಂದಲ ಅನ್ನುವಂಥದ್ದು ಎಷ್ಟು ತಿಂಗಳಿಂದ ಆಗ್ತಾ ಇದೆ. ಮುಂದೆ ಹಾಕ್ತಾನೆ ಇದ್ದಾರೆ. ಒಂದು ಬಾರಿ ಕೂಡ ರಾಹುಲ್ ಇಟಲಿ ಆಗಿರ್ಲಿ, ಇವರ ಹೈಕಮಾಂಡ್ ಆಗಿರ್ಲಿ ಸರಿಯಾಗಿ ಕೂರಿಸಿ ಮಾತಾಡಿದಾರಾ? ಅಂದ್ರೆ ಒಂಥರ ಕರ್ನಾಟಕವನ್ನ ಟೇಕ್ ಫಾರ್ ಗ್ರಾಂಟೆಡ್ ಅನ್ನೋ ತರ. ಹೆಂಗಿದ್ರು ಗೆಲ್ಸ್ಕೊಳ್ತಾರೆ ಬಿಡಿ. ಇವರ ಯೋಗ್ಯತೆಗೆ ಎಲ್ಲಾ ಕಡೆ ಸೋತು ಮರ್ಯಾದೆಗೆ 2-3 ರಾಜ್ಯನು ಬಾಕಿ ಇರುವಂತದ್ದು. ಆ ರಾಜ್ಯವನ್ನ ಸರಿಯಾಗಿ ನಡೆಸ್ಕೊಳ್ಳೋದಕ್ಕೆ ಇವರಿಗೆ ಯೋಗ್ಯತೆ ಇಲ್ಲ. ಇದು ನಡೆಸ್ಕೊಳ್ತಾ ಇರುವಂತಹ ರೀತಿ, ರನ್ವೇನಲ್ಲಿ ನಿಲ್ಲಿಸಿ ಮಾತಾಡೋದು. ನನಗದನ್ನು ನೋಡಿದಾಗ ಹಿಮಂತ ಬಿಸ್ವಾ ಶರ್ಮಾ ಅವರು ಅವತ್ತು ಹೇಳಿದಂತಹ ಮಾತು ನೆನಪಾಯಿತು. ರಾಹುಲ್ ಇಟಲಿ ಪಕ್ಷದವರನ್ನ ನಾಯಿಗಿಂತ ಕಡೆ ನೋಡ್ತಾರೆ ಅಂತ ಹೇಳಿದ್ರು. ಅವರ ಎಕ್ಸ್ಪೀರಿಯನ್ಸ್ ಆದ ನಂತರ ಅವರು ಕಾಂಗ್ರೆಸ್ ಪಕ್ಷವನ್ನ ಬಿಟ್ಟು ಹೊರಗೆ ಬಂದಂಥದ್ದು. ಕರೆಕ್ಟು, ಅವ್ರು ಹೇಳಿದ್ದು ಸತ್ಯನೇ. ಇಟಲಿ ಕುಟುಂಬದ ಎದುರು ಪ್ರತಿಯೊಬ್ಬರ ಮರ್ಯಾದೆ ಇಷ್ಟೇ. ವೀಕ್ಷಕರೇ, ಈಗ ಇರುವಂತಹ ಮೂಲಗಳ ಮಾಹಿತಿಯ ಪ್ರಕಾರ, ನಾನು ಹೇಳಿಲ್ವಾ ವಿದೇಶ ಮಂತ್ರಿ ಎಷ್ಟಿದ್ರು? ರಾಹುಲ್ ಇಟಲಿ ಅವರು ಜನವರಿ 18ಕ್ಕೆ ಮತ್ತೆ ಲಂಡನ್ಗೆ ಹೋಗುವಂತಹ ಸಾಧ್ಯತೆ ಇದೆಯಂತೆ. ಹಾಗಾಗಿ ಒಂದೋ ಜನವರಿ 18ಕ್ಕೆ ಮೊದಲು, ಇಲ್ಲ ಜನವರಿ 24ರ ನಂತರ ದೆಹಲಿಗೆ ಕರೆಸ್ಕೊಳ್ತಾರಂತೆ. ಅಂತೂ ಸದ್ಯಕ್ಕೆ ಈ ಕುರ್ಚಿ ಕಿತ್ತಾಟ ನಿಲ್ಲೋ ಹಾಗಂತೂ ಕಾಣಿಸ್ತಾ ಇಲ್ಲ. ಇಲ್ಲಿ ಸಿದ್ದರಾಮಯ್ಯನವರ ಹತ್ರ ನೀವು ಏನ್ ಮಾತಾಡಿದ್ರಿ ಅಂತ ಕೇಳಿದ್ರೆ, ಈ ಪಕ್ಷ ಅದು ಇದು ಅಂತ ಏನು ಮಾತಾಡ್ಲಿಲ್ಲಪ್ಪ, ನಮ್ಮ ಮಧ್ಯೆ ಏನು ಗೊಂದಲ ಇಲ್ಲ ಅಂತ ಹಂಗೇ ತೇಪೆ ಹಚ್ಚುವಂತ ಕೆಲಸವನ್ನ ಮಾಡ್ತಾರೆ. No discussion has been taken place today. Even in the evening also no discussion will be taken place. He is coming and going. ಎಲ್ಲ ಗೊಂದಲ ನಡೆದ ನಂತರ ಬಹಳ ದಿನ ನಂತರ ರಾಹುಲ್ ಗಾಂಧಿ ಭೇಟಿ ಮಾಡಿದ್ರಲ್ಲ, ಹಾಗಾಗಿ ಏನು ಮಾತಾಡ್ತಾರೆ? ಗೊಂದಲ ಏನಿದೆ? ಯಾರು ನಾನು ಮಾತಾಡಬೇಕು, ಡಿ.ಕೆ. ಶಿವಕುಮಾರ್ ಮಾತಾಡಬೇಕು, ನಮಗೆ ತಾನೇ ಗೊತ್ತಾಗೋದು. ನಾವು ಮಾತಾಡಿದೀವ? ಅಲ್ಟಿಮೇಟ್ಲಿ ಹೈಕಮಾಂಡ್ನವ್ರು ಏನ್ ತೀರ್ಮಾನ ಮಾಡ್ತಾರೆ ಅದ್ರ ಪ್ರಕಾರ ನಡ್ತಾರೆ. MLAಗಳು ಪಾಪ ಅವ್ರಿಗೆ ಗೊತ್ತಿರಲ್ಲ, ಹೈಕಮಾಂಡ್ ಅವ್ರು ಹೇಳಿದಾರ, ಅವ್ರಿಗೆ ಹೇಳಿಲ್ಲ. ಹೈಕಮಾಂಡ್ ಅವ್ರು ಏನ್ ಹೇಳ್ತಾರೆ ಅದ್ರ ಮೇಲೆ
ಬಗೆಹರಿಸ್ಕೋಬೇಕು ಅಂತ ಹೇಳಿದ್ದಾರೆ ಹೇಳಿದ್ದಾರೆ ನಾವು ಅವರು ಮಾತಾಡಿದೀವಲ್ಲ, ಅವ್ರ ಮನೆಗೆ ಬ್ರೇಕ್ಫಾಸ್ಟ್ ಹೋಗಿದೆ, ನಮ್ಮ ಮನೆಗೆ ಅವ್ರು ಬ್ರೇಕ್ಫಾಸ್ಟ್ ಬಂದಿದ್ರು, ಮಾತಾಡಿದ್ದೀವಿ. ಡೆಲ್ಲಿಗೆ ಹೋಗ್ತಿದ್ದೀರಾ ಸರ್? ಮತ್ತೆ ಇಬ್ರು ಮಾತಾಡಿರೋದು ಏನಪ್ಪಾ ಅಂತಂದ್ರೆ ಹೈಕಮಾಂಡ್ ಅವ್ರು ಏನ್ ಹೇಳ್ತಾರೆ ಅದ್ರ ಪ್ರಕಾರ ನಮಗೆ ಗೊತ್ತಿಲ್ಲವೇ? ಇಲ್ಲಿ ರಾಹುಲ್ ಇಟೇಲಿ ಅವರ ಭೇಟಿಗೆ ಹೋಗುವಂತಹ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅದೇ ರೀತಿ ಸಿದ್ದರಾಮಯ್ಯನವರು ಜೊತೆಗೇ ಹೋಗಿರ್ತಾರೆ. ವಿಶೇಷ ವಿಮಾನದಲ್ಲಿ ಹಾರಿ ಹೋಗಿದ್ರಂತೆ. ಆದ್ರೆ ಸಂಜೆ ಬರುವಂತಹ ಸಂದರ್ಭದಲ್ಲಿ ಬೆಂಗಳೂರಿಗೆ ಮತ್ತೆ ಬರುವಾಗ ಇಬ್ರು ಒಟ್ಟಿಗೆ ಬರಬೇಕಾಗಿತ್ತು. ಆದರೆ ಯಾಕೋ ಡಿ.ಕೆ. ಶಿವಕುಮಾರ್ ಅವರು ಸಿದ್ದರಾಮಯ್ಯನವರ ಮೊದಲೇ ಬೈ ರೋಡ್ ಬೆಂಗಳೂರಿಗೆ ವಾಪಸ್ ಆಗ್ತಾರೆ. ಡಿ.ಕೆ. ಶಿವಕುಮಾರ್ ಅವರ ಕಚೇರಿ ಕಡೆಯಿಂದ ಇದಕ್ಕೆ ಏನ್ ಸ್ಪಷ್ಟನೆ ಬರುತ್ತೆ ಅಂತಂದ್ರೆ, ಏನಿಲ್ಲ ಸಿಎಂಗೆ ಅಲ್ಲಿ ಕಾರ್ಯಕ್ರಮ ಎಲ್ಲ ಆಗಿ ಬರೋದು ತಡ ಆಗತ್ತೆ, ಹಾಗಾಗಿ ಡಿ.ಕೆ. ಶಿವಕುಮಾರ್ ಅವರು ಹಂಗೆ ಸೀದಾ ಬೇಗ ಬಂದ್ಬಿಟ್ರು ಅಂತ ಹೇಳ್ತಾರೆ. ಆದರೆ ಇಲ್ಲಿ ವಾಸ್ತವ ಬೇರೆನೇ ಇದೆ ಅನ್ನುವಂಥದ್ದನ್ನ ಸ್ವತಃ ಈಗ ಡಿ.ಕೆ. ಶಿವಕುಮಾರ್ ಅವರೇ ಟ್ವೀಟ್ ಮೂಲಕ ಸ್ಪಷ್ಟಪಡಿಸಿದ ಹಾಗೆ ಕಾಣಿಸ್ತಾ ಇದೆ. ವೀಕ್ಷಕರ, ಡಿ.ಕೆ. ಶಿವಕುಮಾರ್ ಅವರು ಒಂದು ಟ್ವೀಟ್ ಅನ್ನು ಮಾಡಿದ್ದಾರೆ. ಏನಂತ? ಪ್ರಯತ್ನ ವಿಫಲವಾದರೂ ಪ್ರಾರ್ಥನೆ ವಿಫಲ ಆಗುವುದಿಲ್ಲ. ಆರಂಭದಲ್ಲಿ ಹೇಳಿದಂತಹ ಮಂಕುತಿಮ್ಮನ ಕಗ್ಗ ಯಾಕೆ ಅಂತ ಗೊತ್ತಾಯ್ತಲ್ವಾ? ಹಾಗಾದ್ರೆ ಈ ಟ್ವೀಟ್ ಮೂಲಕ ಏರ್ಪೋರ್ಟ್ ಮೀಟಿಂಗ್ ವಿಫಲ ಆಯ್ತು ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರಾ, ಅಥವಾ ಸಫಲ ಆಯ್ತು ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರಾ, ಅಥವಾ ಇನ್ನು ಮುಂದೆ ನಾನು ಪ್ರಯತ್ನ ಮಾಡೋದೇ ವೇಷ ಅನ್ನುವಂತಹ ಮನಸ್ಥಿತಿ ಅವರಿಗೆ ನಿರ್ಮಾಣ ಆಗಿದ್ಯಾ, ಅಥವಾ ಹೈಕಮಾಂಡ್ ಮುಂದೆ ಮಂಡಿ ಊರಿ ಇಲ್ಲಿವರೆಗೂ ನಡೆಸಿದಂತಹ ಪ್ರಯತ್ನ ಎಲ್ಲವೂ ಕೂಡ ವಿಫಲ ಆಗಿದೆ ಅನ್ನುವಂಥದ್ದನ್ನ ಡಿ.ಕೆ. ಶಿವಕುಮಾರ್ ಅವರು ಪರೋಕ್ಷವಾಗಿ ಒಪ್ಕೊಂಡಿದ್ದಾರೆ ಈ ಮೂಲಕ. ಯಾಕೆ ಈ ಟ್ವೀಟ್ ಅನ್ನ ಹಾಕಿದ್ರು? ಅದು ಏರ್ಪೋರ್ಟ್ ಭೇಟಿಯ ನಂತರ ಯಾಕೆ ಬಂತು? ಡಿ.ಕೆ. ಶಿವಕುಮಾರ್ ಅವರು ಸಿದ್ದರಾಮಯ್ಯ ಜೊತೆಗೆ ಮತ್ತೆ ವಾಪಸ್ ಬಾರದಿದ್ದಂಥದ್ದು, ಒಬ್ಬರೇ ಹಿಂದಿರುಗಿದ್ದು, ಈಗ ಈ ಟ್ವೀಟು ಏನೋ ಸ್ಪಷ್ಟಪಡಿಸುವಂತಹ ಪ್ರಯತ್ನವನ್ನಂತೂ ಮಾಡ್ತಾ ಇದೆ. ನಾವು ಊಹೆಗಳನ್ನ ಮಾಡಬಹುದು, ಆದರೆ ಅಸಲಿ ಸತ್ಯ ಅವರಿಗೆ ಮಾತ್ರ ಗೊತ್ತಿರೋದಲ್ವೇ ಏನ್ ನಡೀತಾ ಇರಬಹುದು ಅಂತ. ವೀಕ್ಷಕರು, ಇವೆಲ್ಲದರ ಮಧ್ಯ ಇನ್ನೊಂದು ಕಡೆ ನೋಡಿದ್ರೆ ಯುರೋಪಿನ ಅತ್ಯಂತ ಬಲಿಷ್ಠ ಆರ್ಥಿಕತೆಯ ನಾಯಕ, ಹೂಡಿಕೆ ಆಗಿರಬಹುದು, ತಂತ್ರಜ್ಞಾನ ಆಗಿರಬಹುದು, ಉದ್ಯೋಗಗಳ ಪ್ರತಿನಿಧಿ ಆಗಿರುವಂತಹ ಜರ್ಮನ್ ಚಾನ್ಸಲರ್ ಬೆಂಗಳೂರಿಗೆ ಆಗಮಿಸ್ತಾರೆ. ಎಲ್ಲಿಗೆ? ಬೆಂಗಳೂರಿಗೆ. ಆ ಸಂದರ್ಭದಲ್ಲಿ ಅವರನ್ನ ಯಾರು ರಿಸೀವ್ ಮಾಡಬೇಕಾಗಿತ್ತು ಹೇಳಿ? ಒಂದೋ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಿಸೀವ್ ಮಾಡಬೇಕಾಗಿತ್ತು, ಇಲ್ಲ ಉಪಮುಖ್ಯಮಂತ್ರಿಗಳಾದಂತಹ ಡಿ.ಕೆ. ಶಿವಕುಮಾರ್ ಅವರು ರಿಸೀವ್ ಮಾಡಬೇಕಾಗಿತ್ತು, ಇಲ್ಲ ಇಬ್ರು ಕೂಡ ರಿಸೀವ್ ಮಾಡಬೇಕಾಗಿತ್ತು. ಯಾರಾದ್ರೂ ಒಬ್ಬರಾದ್ರೂ ಇರ್ಬೇಕಿತ್ತಾ? ಆದ್ರೆ ವಿದೇಶಿ ರಾಷ್ಟ್ರದ ಮುಖ್ಯಸ್ಥರನ್ನ ಸ್ವಾಗತಿಸುವಂತಹ ಜವಾಬ್ದಾರಿ ಕ್ಯಾಬಿನೆಟ್ ಸಚಿವ ಎಂ.ಬಿ. ಪಾಟೀಲರಿಗೆ ಕೊಡ್ಲಾಗಿತ್ತು. ಯಾಕಪ್ಪ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಎಲ್ಲಿಗೆ ಹೋದ್ರು? RCB ವಿಜಯೋತ್ಸವ ನೋಡಿದ್ರೆ ಅದಕ್ಕೆ ಅಲ್ಲಿಗೆ ಹೋಗಿ ವೆಲ್ಕಮ್ ಮಾಡಿ ಬಂದಿದ್ರು. ಇಲ್ಲಿ ಯಾಕೆ ಕಾಣಿಸ್ಲಿಲ್ಲ? ಅವರ ಮೇಲೆ ಏನಾದ್ರೂ ದ್ವೇಷ ಏನಾದ್ರೂ ಇತ್ತಾ? ಏನಿಲ್ಲ. ಇವರು ಕಾಲಿಗೆ ಬೀಳೋದಕ್ಕೆ ಹೋಗಿದ್ರು. ಕುರ್ಚಿ ಉಳಿಸ್ಕೊಳ್ಳೋ ಸಲುವಾಗಿ ಹೈಕಮಾಂಡ್ ಕಾಲಿಗೆ ಬೀಳೋದಕ್ಕೆ ಅಂತ ಪಾಪ ರಾಹುಲ್ ಇಟಲಿ ಅವರನ್ನ ಸ್ವಾಗತ ಮಾಡೋದಕ್ಕೆ ಮೈಸೂರಿಗೆ ಓಡಿ ಹೋಗಿದ್ರು. ಅಷ್ಟೆಲ್ಲ ಓಡಿ ಹೋಗಿದ್ದಕ್ಕೆ ರಾಹುಲ್ ಇಟಲಿ ಕೊಟ್ಟಂತಹ ಮರ್ಯಾದೆ ಎಷ್ಟು? ಹಂಗೆ ಹೇಳ್ಕೊಂಡು ಬಂದ್ರು, ಎಲ್ಲ ಬೊಕ್ಕೆ ಎಲ್ಲ ರಿಸೀವ್ ಮಾಡಿದ್ರು, ಅಲ್ಲೇ ರನ್ವೇನಲ್ಲಿ ನಿಂತ್ಕೊಂಡು 5 ನಿಮಿಷ ಮಾತಾಡಿದ್ರು ಅಷ್ಟೇ. ಏನು ಜುಜುಬಿ ನಿಮ್ಮ CM ಸೀಟು ಚರ್ಚೆ, ನನಗೇನು, ನೀವ್ಯಾರು, ನಾನು ರಾಹುಲ್ ಇಟಲಿ, ಅವ್ರಿಗೇನಾಗಬೇಕು? ಇದು ಅವ್ರು ಕೊಡುವಂಥ ಮರ್ಯಾದೆ. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಿಗೆ ರಾಜ್ಯದ ಭವಿಷ್ಯ, ಉದ್ಯೋಗ, ಕೈಗಾರಿಕೆ ಇವೆಲ್ಲದಕ್ಕಿಂತ ಅಧಿಕಾರ ಉಳಿಸ್ಕೊಳ್ಳೋದೇ ದೊಡ್ಡದು. ಹೈಕಮಾಂಡ್ ಮುಂದೆ ಯಾವಾಗ ನೋಡಿದ್ರು ತಲೆ ಬಾಗೋದೇ ಇವರಿಗೆ ಆಡಳಿತ, ಅಧಿಕಾರ ಉಳಿಸ್ಕೊಳ್ಳೋದೇ ಇವರಿಗೆ ರಾಜ್ಯತಂತ್ರ, ಉದ್ಯೋಗ, ಕೈಗಾರಿಕೆ, ಹೂಡಿಕೆ ಅದೆಲ್ಲ ಆಮೇಲೆ ನೋಡ್ಕೊಳ್ಳೋಣ ಬಿಡಿ. ಕುರ್ಚಿ ಮುಖ್ಯ ಅಲ್ವಾ? ಅವರ ಎದುರು ಸ್ವಾಭಿಮಾನವನ್ನ ಪಣಕ್ಕಿಟ್ಟು ಕುರ್ಚಿ ಭಿಕ್ಷೆ ಬೇಡದಕ್ಕೆ ಇಷ್ಟೆಲ್ಲ ಒದ್ದಾಡ್ತಾ ಇದ್ದೀರಲ್ಲ, ನಮಗೆ ನೋಡೋದಕ್ಕೆ ಒಂಥರ ಅಸಹ್ಯ ಅನ್ನಿಸ್ಬಿಡುತ್ತೆ. ಅದೇ ನಮ್ಮ ರಾಜ್ಯದ ಜನರನ್ನ ಚೆನ್ನಾಗಿ ನೋಡಿಕೊಂಡು ಒಳ್ಳೆ ಅಭಿವೃದ್ಧಿ ಮಾಡಿದಿದ್ರೆ ಇದೇ ರಾಜ್ಯದ ಜನನೇ ನಿಮ್ಮನ್ನ ಪ್ರತಿದಿನ ಮೆರವಣಿಗೆ ಮಾಡ್ತಾ ಇದ್ರು. ಅಲ್ಲ, ಏನೂ ಮಾಡದೆ ಅಭಿವೃದ್ಧಿಯನ್ನ ಮಾಡದೇ ಇದ್ರು ಕೂಡ ನಿಮಗೆ ಕೈ ಎತ್ತಿ ಮುಗಿಯುವಂಥ ಎಷ್ಟೋ ಜನ ಇದ್ದಾರೆ, ಬಿಡಿ ಹೋಗ್ಲಿ. ಆದರೆ ಎಲ್ಲವೂ ಮಾಡ್ತಿದ್ರೆ
ಹೈಕಮಾಂಡ್ ನೋಡಿದ್ರೆ ಈ ರೀತಿ ಎಂತಹ ಕೆಟ್ಟ ರಾಜಕಾರಣವನ್ನು ನಾವು ನೋಡ್ತಾ ಇದ್ದೀವಿ ಅಂತಂದರೆ ನಮ್ಮ ಕರ್ಮ. ಇನ್ನು ಈ ಕುರ್ಚಿ ಆಟ, ಕುರ್ಚಿ ನಾಟಕ ಎಷ್ಟು ದಿನಾನೂ ಗೊತ್ತಿಲ್ಲ, ದೇವರೇ ಬಲ್ಲ. ರಾಹುಲ್ ಇಟಲಿ ಕೈಗೆ ಸಿಗಲ್ಲ, ಇವರ ಕುರ್ಚಿ ಪರದಾಟ ಮುಗಿಯಲ್ಲ. ಅಲ್ಲಿಗೆ ನಮ್ಮ ಕರ್ನಾಟಕವನ್ನು, ಕರ್ನಾಟಕದ ಅಭಿವೃದ್ಧಿಯನ್ನು, ಕರ್ನಾಟಕ ಜನತೆಯನ್ನು ಮರ್ತೇ ಬಿಡಿ. ಅಷ್ಟೇ, ಮುಗೀತಲ್ಲ, ಮುಗೀತು ಅಷ್ಟೇ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.